നമുക്കറിയാം ജീവിത ചരിത്രം ഇറങ്ങിയത് ഈയിടെയാണ്. ആ ഉസ്താദിന്റെ വിശ്വാസപൂർവത്തിൽ ഒരിടത്ത് പറഞ്ഞത് ഞാൻ വായിച്ചു. അബ്ദുൽ ഹക്കീമിനെ ഞാൻ മർക്കസിൽ വിദ്യാർത്ഥിയായി ചേർക്കാൻ പാറന്നൂർ മൊയ്തീൻകുട്ടി മുസ്ലിയാരുടെ അടുത്ത് കൊണ്ടുപോയി. മൊയ്തീൻകുട്ടി മുസ്ലിയാരോട്, നമ്മുടെ ഉസ്താദാണ്, അല്ലാഹു തആല അദ്ദേഹത്തിന്റെ ഖബറിടം സന്തോഷമാക്കി കൊടുക്കട്ടെ, പാറന്നൂർ മൊയ്തീൻകുട്ടി മുസ്ലിയാരോട് ഞാൻ പറഞ്ഞു, എന്റെ മകനാണ് അബ്ദുൽ ഹക്കീം, പക്ഷേ എന്റെ മകനാണെന്ന ഒരു പരിഗണനയും നൽകാതെയായിരിക്കണം അറിവ് പഠിപ്പിക്കേണ്ടതും അച്ചടക്കം പഠിപ്പിക്കേണ്ടതും എന്ന് ബഹുമാനപ്പെട്ട കാന്തപുരം ഉസ്താദ് ഈ അബ്ദുൽ ഹക്കീം ഉസ്താദിനെ സംബന്ധിച്ച് അന്ന് മർക്കസിൽ കൊണ്ടുപോയാക്കിയപ്പോൾ അന്ന് ഇവിടെ AP ഉസ്താദിന്റെ റൈറ്റ് ഹാൻഡായി പ്രവർത്തിച്ചിരുന്ന മർഹൂം PP ഉസ്താദിനോട് പറഞ്ഞിരുന്നെങ്കിൽ ഞങ്ങൾ കരുതുകയാണ് AP ഉസ്താദ് ആ രീതിയിൽ വളർത്തിയത് കൊണ്ട് തന്നെയാണ് ഉസ്താദിനെ പോലെ അല്ലെങ്കിൽ അതിനേക്കാളും മികച്ച രീതിയിൽ ഈ യാത്ര ഇത്രയും വലിയ വിജയകരമായി പര്യവസാനിച്ചതിന്റെ പിന്നിലെ രഹസ്യം എന്ന് തീർത്തും പറയാം. ഉസ്താദിന്റെ ധൈര്യത്തിന് ഞാൻ മറ്റു തെളിവൊന്നും പറയുന്നില്ല. മുനീർ സാഹിബ് ഇവിടെ ഇല്ലാത്തത് കൊണ്ട് ധൈര്യപൂർവ്വം എനിക്ക് പറയുകയും ചെയ്യാം. സുന്നി മേഖലയിൽ രാഷ്ട്രീയക്കാരോട് ഒട്ടി നിന്നുകൊണ്ട് സുന്നത്തിയമായത്തിന്റെ ആശയം പറയാൻ പറ്റാത്തൊരു കാലഘട്ടം ഇവിടെ ഉണ്ടായിരുന്നു. അതിന്റെ പേരിൽ ബഹുമാനപ്പെട്ട കാന്തപുരം ಉಸ್ತಾದಿന്റെ ಎತ್ರಯೋ ಅನುಯಾಯಿಗಳು ಕೊಲ್ಲപ്പെടുക പോലും ചെയ്തിട്ടുണ്ട്. ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವಂತಹ ವಿಷಯ ನೀವು ಈಗಷ್ಟೇ ಥಂಬ್ನೇಲ್ನಲ್ಲಿ ಕಂಡಂತೆಯೇ ನಮ್ಮೆಲ್ಲರ ನೇತೃತ್ವವಾದಂತಹ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಉಸ್ತಾದರವರ ಸ್ವತಃ ಮಗನಾದ AP ಅಬ್ದುಲ್ ಹಕೀಮ್ ಅಜ್ಹರಿ ಉಸ್ತಾದರವರು ಅವರ ಕುರಿತು ಸುಲ್ತಾನುಲ್ ಉಲಮಾ ಉಸ್ತಾದರವರು ಈ ಹಿಂದೆ ತನ್ನ ಜೀವನ ಚರಿತ್ರವನ್ನು ಜೀವನ ಕಥನವನ್ನು ಬರೆದಿದ್ದರು. ಅದರಲ್ಲಿ ಬರೆದಂತಹ ಒಂದು ವಿಷಯವಾಗಿದೆ AP ಅಬ್ದುಲ್ ಹಕೀಮ್ ಅಜ್ಹರಿ ಉಸ್ತಾದರ ಕುರಿತಿರುವಂತಹ ಒಂದು ವಿಷಯ. ಅದೇನೆಂದರೆ ನೀವು ಈಗಷ್ಟೇ ಕಂಡಂತೆ ಸುಲ್ತಾನುಲ್ ಉಲಮಾ ಉಸ್ತಾದರವರ ಸ್ವತಃ ಮಗನಾದ ಏಕೈಕ ಮಗನಾದ ಅಬ್ದುಲ್ ಹಕೀಮ್ ಅಜ್ಹರಿ ಉಸ್ತಾದರವರು, ಬಾಕಿ ಇರುವ ಎಲ್ಲರೂ ಕೂಡ ಹೆಂಗಸರಾಗಿದ್ದಾರೆ. 5-6 ಹೆಂಗಸು ಮಕ್ಕಳಿದ್ದಾರೆ. ಹಾಗೆ ಒಂದೇ ಒಂದು ಗಂಡು ಮಗುವಾಗಿದ್ದು ಆ ಮಗುವು AP ಅಬ್ದುಲ್ ಹಕೀಮ್ ಅಜ್ಹರಿ ಉಸ್ತಾದರವರಾಗಿದ್ದಾರೆ. ಆ ಉಸ್ತಾದರನ್ನು AP ಉಸ್ತಾದರು ದರ್ಸ್ಗೆ ಅಂದರೆ ಮರ್ಕಜ್ಗೆ ಸೇರಿಸುವಂತಹ ಸಂದರ್ಭದಲ್ಲಿ ಅವರ ಉಸ್ತಾದರಲ್ಲಿ ಮೊದಲನೇದಾಗಿ ಹೇಳಿದ್ದು, ಇದು ನನ್ನ ಮಗನಾಗಿದ್ದಾನೆ, ಇವನಿಗೆ ಯಾವುದೇ ರೀತಿಯ ನನ್ನ ಮಗನು ಎಂದು ಹೇಳಿ ಮರ್ಕಜ್ನ ಶಿಲ್ಪಿಯಾದಂತಹ ಸುಲ್ತಾನುಲ್ ಉಲಮಾ ಉಸ್ತಾದರವರು ಹೇಳುತ್ತಿರುವುದು, ನನ್ನ ಮಗ ಎಂದು ಹೇಳಿಕೊಂಡು ಯಾವುದೇ ರೀತಿಯ ಪ್ರಾತಿನಿಧ್ಯಗಳನ್ನು ನೀಡದೆ ಪ್ರಾಧಾನ್ಯತೆಯನ್ನು ಇವರಿಗೆ ನೀಡದೆ ಬಾಕಿ ಇರುವ ಮಕ್ಕಳಿಗೆ ಹೇಗೆ ಕಲಿಸುತ್ತೀರೋ ಅದೇ ರೀತಿಯಲ್ಲಿ ನೀವು ಕಲಿಸಿರಿ. ಒಳ್ಳೆಯ ರೀತಿಯಲ್ಲಿ ಧಾರ್ಮಿಕ ಹಾಗೂ ಭೌತಿಕವಾದಂತಹ ಶಿಕ್ಷಣಗಳು ಲಭಿಸುವಂತೆ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಬೇಕಾದಂತಹ ಎಲ್ಲ ರೀತಿಯ ಅವರಿಗೆ ಇಲ್ಮು ಸಿಗಲು ಬೇಕಾಗಿರುವಂತಹ ಎಲ್ಲ ರೀತಿಯ ಮಾರ್ಗಗಳನ್ನು ಉಪಯೋಗಿಸಿಕೊಂಡು ಅವರಿಗೆ ಇಲ್ಮು ನೀಡಿರಿ ಎಂದು ಸುಲ್ತಾನುಲ್ ಉಲಮಾ ಉಸ್ತಾದರವರು ಹೇಳಿಕೊಂಡು ತನ್ನ ಸ್ವತಃ ಮಗನನ್ನು ತನ್ನ ಉಸ್ತಾದರಿಗೆ ಅರ್ಪಿಸಿದಂತಹ ಘಟನೆಯನ್ನು ಉಸ್ತಾದರು ತಮ್ಮ ಜೀವನ ಚರಿತ್ರೆ ಅಂದರೆ ವಿಶ್ವಾಸಪೂರ್ವಂ ಎಂದು ಹೆಸರಿರುವಂತಹ ಒಂದು ಪುಸ್ತಕದಲ್ಲಿ ಅವರು ಸ್ವತಃ ಬರೆದಿಟ್ಟಿದ್ದಾರೆ ಎಂಬ ವಿಷಯವನ್ನು ಈಗಷ್ಟೇ ಮರ್ಕಜ್ನ ಪ್ರಧಾನ ಮುದರಿಸಾದಂತಹ ಬಹು ಚುಳ್ಳಿಕೋಡ್ ಉಸ್ತಾದರವರು ಹೇಳಿದ ವಿಡಿಯೋವನ್ನು ನಾವೆಲ್ಲರೂ ಕೂಡ ಕಂಡಿದ್ದೇವೆ. 6 ರೀತಿಯ ವಿಷಯ ಸಂಭವಗಳು ನಡೆದಂತಹ ಘಟನೆಗಳು ನಡೆದಂತಹ ಒಂದು ಮಹಾ ವಿದ್ವಾಂಸರ ಚರಿತ್ರೆಯಾಗಿದೆ ಆ ಒಂದು ಪುಸ್ತಕದಲ್ಲಿರುವುದು. ಸುಲ್ತಾನುಲ್ ಉಲಮಾ ಉಸ್ತಾದರವರ ಜೀವನ ಎಂಬುದು ಬರೀ ಒಂದು ಜೀವನ ಮಾತ್ರವಲ್ಲ, ಅದೊಂದು ಇತಿಹಾಸದ ಕಥೆಯಾಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಆ ಪುಸ್ತಕವನ್ನು ಖರೀದಿಸಿಕೊಂಡು ಓದಲು ಶ್ರಮಿಸಬೇಕು, ಪ್ರಯತ್ನಿಸಬೇಕು. ಯಾಕಂದರೆ ಅಷ್ಟೊಂದು ರೀತಿಯ ಪಾಠಗಳು, ನೀತಿಗಳು ಆ ಜೀವನದಲ್ಲಿ ಅಡಗಿದೆ. ಅದೆಷ್ಟೋ ಮಾದರಿಯುತ ಕಾರ್ಯಗಳು ಉಸ್ತಾದರ ಜೀವನದಲ್ಲಿ ಕಳೆದು ಹೋಗಿದೆ. ಉಸ್ತಾದರ ಜೀವನದ ಒಂದೊಂದು ನಿಮಿಷಗಳು ಕೂಡ ನಮಗೆಲ್ಲರಿಗೂ ಕೂಡ ಮಾದರಿಯಾದದ್ದು. ನಾವು ಇಲ್ಲಿ ಎಷ್ಟೇ ಕಾಲ ಜೀವಿಸಿದರೂ ಉಸ್ತಾದರಂತೆ ಮಾಡಲು ನಮಗೆ ಸಾಧ್ಯವಿಲ್ಲ. ಯಾಕಂದರೆ ಉಸ್ತಾದರು ಸಾಧಾರಣವಾಗಿ ನಮ್ಮಂತೆಯೇ ಒಂದು ಬಡ ಕುಟುಂಬದಲ್ಲಿ ಜನಿಸಿಕೊಂಡು ತನ್ನ ತಂದೆ ತಾಯಿಯರು AP ಉಸ್ತಾದರವರು ಚಿಕ್ಕ ವಯಸ್ಸಿನಲ್ಲಿದ್ದಂತಹ ಸಂದರ್ಭದಲ್ಲಿ ಉಸ್ತಾದರ ತಂದೆಯು ಅನಾರೋಗ್ಯವಾಗಿ ಮರಣ ಆಸನ್ನರಾಗಿ
ಹಾಸಿಗೆಯಲ್ಲಿ ಮಲಗಿದಂತಹ ಸಂದರ್ಭದಲ್ಲಿ ತನ್ನ ಹೆಂಡತಿಯನ್ನು ಕರೆದುಕೊಂಡು ನೀನು ನಮ್ಮ ಮಗನನ್ನು ಏನು ಮಾಡುತ್ತೀಯಾ ಎಂದು ಕೇಳಿದಾಗ ಆ ಮಹದಿಯವರು ಹೇಳಿದ್ದು, ನಮ್ಮ ಮಗನನ್ನು ನಾನು ದೊಡ್ಡ ಆಲಿಮಾಗಿ ಮಾಡುತ್ತೇನೆ ಎಂದು ಹೇಳಿದರು. ಆ ಕೊಟ್ಟಂತಹ ಒಂದು ಮಾತನ್ನು ಇಂದು ಅವರು ಒಳ್ಳೆಯ ರೀತಿಯಲ್ಲಿ ಕೃತ್ಯವಾಗಿ ಪಾಲಿಸಿದ್ದಾರೆ. ಅವರು ಹೇಳಿದ್ದಕ್ಕಿಂತ ಅಧಿಕವಾಗಿ ಅಷ್ಟಕ್ಕೂ ದೊಡ್ಡ ಪಂಡಿತನನ್ನಾಗಿ ಅವರು ಮಾರ್ಪಡಿಸಿದ್ದಾರೆ. ಒಳ್ಳೆಯ ದೀನನ್ನು ಇಲ್ಮನ್ನು ಅವರಿಗೆ ಕಲಿಸಿಕೊಟ್ಟು ಒಳ್ಳೆಯ ರೀತಿಯ ಒಂದು ವಿದ್ವಾಂಸನಾಗಿ ಅವರು ಮಾರ್ಪಡಿಸಿದರು. ಆ ವಿದ್ವಾಂಸನ ನೆರಳಿನಲ್ಲಿ ನಾವೆಲ್ಲರೂ ಕೂಡ ಇಂದು ಜೀವಿಸುತ್ತಿದ್ದೇವೆ. ಅಲ್ಲಾಹು ಸುಬ್ಹಾನಹು ವ ತಆಲ ಅವರಿಗೆ ಆ ಆರೋಗ್ಯ ಆಫಿಯತ್ ನೀಡಿ ಅನುಗ್ರಹಿಸಲಿ. ಪ್ರೀತಿಯ ಸಹೋದರರೇ, ಕೆಲವು ದಿವಸಗಳ ಮುಂಚೆ, ಒಂದು ವಾರಗಳ ಮುಂಚೆ ಮೊದಲು ಉಸ್ತಾದರು ನೇರವಾಗಿ ಚೆನ್ನೈಗೆ, ಅದಕ್ಕಿಂತ ಮುಂಚಿತವಾಗಿ ಕೇರಳದ ಎರ್ನಾಕುಳಂ ಕೊಚ್ಚಿ ಎಂಬ ಪ್ರದೇಶದಲ್ಲಿ ಒಂದು ಸ್ಥಾಪನೆಯ ಸಮಾರಂಭಕ್ಕೆ ಹೋಗಿಕೊಂಡು ಅಲ್ಲಿಂದ ನೇರವಾಗಿ ವಕ್ಫ್ನ ಕುರಿತಾಗಿರುವ ಚರ್ಚೆಯನ್ನು ನಡೆಸಲು ಚೆನ್ನೈಯಿಂದ ನೇರವಾಗಿ ಮಲೇಷ್ಯಾದಿಂದ ನೇರವಾಗಿ ಕರ್ನಾಟಕದ ಉಳ್ಳಾಳದಿಂದ ನೇರವಾಗಿ ಪಂಪುಯಿಲ್ ಮಸೀದಿಗೂ ಒಂದು ನಿಕಾಹಿನ ಪ್ರೋಗ್ರಾಂ ಬೇಕಾಗಿ, ಅಲ್ಲಿಂದ ನೇರವಾಗಿ ಸಾದಿಯಾದಲ್ಲಿರುವಂತಹ ದೊಡ್ಡ ಸಮ್ಮೇಳನದಲ್ಲಿ ಭಾಗಿಯಾಗಲು, ಆ ಸಮ್ಮೇಳನದಿಂದ ನೇರವಾಗಿ ಮತ್ತೆಯೂ ಅವರು ಹೋದದ್ದು ಬಗದಾದಿಗಾಗಿತ್ತು. ಅಲ್ಲಿಂದಲೂ ನೇರವಾಗಿ ಕರ್ನಾಟಕ ನ್ಯಾಷನಲ್ ಲೆವೆಲ್ನಲ್ಲಿ ನಡೆಯುತ್ತಿರುವಂತಹ SSFನ AP ಉಸ್ತಾದರ ಮಕ್ಕಳಾದಂತಹ SSFನ ಪುಟಾಣಿ ಮಕ್ಕಳು ಅವರ ರಾಷ್ಟ್ರಮಟ್ಟದ ಒಂದು ಪ್ರೋಗ್ರಾಮ್ನಲ್ಲಿ ಭಾಗವಹಿಸಲು ಬೇಕಾಗಿ ಯಾವ ಕ್ಷೀಣವನ್ನು, ಯಾವ ಆಯಾಸವನ್ನು ಮನಸ್ಸಿನಲ್ಲಿಡದೆ, ಅವರು ತೋರಿಸದೆ, ಅವರು ನೇರವಾಗಿ ಗೋವಾಗಿ ಹೋಗಿ ಅಲ್ಲಿ ತನ್ನ ಪುಟಾಣಿ ಮಕ್ಕಳಾದ SSFನ ಮಕ್ಕಳಿಗೆ ಒಳ್ಳೆಯ ಉಪದೇಶಗಳನ್ನು ನೀಡಿಕೊಂಡು ಎಲ್ಲ ರೀತಿಯ ಪ್ರೋತ್ಸಾಹಗಳನ್ನು ನೀಡಿದರು. ಗೋವಾಗೆ ಬರಲು ಬೇಕಾಗಿ 6 ಗಂಟೆ ಅವರು ಕತ್ತರ್ನಲ್ಲಿ ಬಗದಾದಿನಲ್ಲಿ ಅವರು 6 ಗಂಟೆಗಳ ಕಾಲ ಆ ವಿಮಾನಕ್ಕೆ ಬೇಕಾಗಿ ಕಾದು ನಿಂತಿದ್ದಾರೆ. ಯಾವುದೇ 1-2 ವಾರಗಳಿಂದ ಹೀಗೆ ನಿರಂತರವಾಗಿ ಯಾತ್ರೆಗಳು ಮಾಡುತ್ತಿದ್ದಾರೆ. ನಮಗೆ ಒಂದು 20-30 ವರ್ಷವಿರುವಾಗಲೇ ಅಷ್ಟೊಂದು ಆರೋಗ್ಯ ಯಾತ್ರೆಗಳು ಮಾಡಲು ಸಾಧ್ಯವಾಗುತ್ತಿಲ್ಲ. 1-2 ಗಂಟೆಗಳ ಯಾತ್ರೆಯನ್ನು ಮಾಡಿದರೆ ಆಯಾಸದಿಂದ ನಾವು ಬಂದು ಬೀಳುತ್ತೇವೆ. ಆದರೆ ನಿರಂತರ ಕಂಟಿನ್ಯೂಸ್ ಆಗಿ ಯಾತ್ರೆಯನ್ನು ಮಾಡಿದಂತಹ 85ರ ಹರೆದಾಟಿರುವಂತಹ ಉಸ್ತಾದರ ಕ್ಷೀಣವು ನಮಗೆಲ್ಲರಿಗೂ ತಿಳಿಯುವುದಾಗಿದೆ. ಯಾವುದೇ ರೀತಿಯ ಕ್ಷೀಣವನ್ನು ತೋರಿಸದೆ, ಅಲ್ಲಿಂದ ಅವರು ಅದನ್ನು ಪ್ರಕಟಣೆ ಮಾಡದೆ, ಒಳ್ಳೆಯ ರೀತಿಯಲ್ಲಿ ದೀನಿಗೆ ಬೇಕಾಗಿ ಹೋರಾಡುವಂತಹ, ದೀನಿಗೆ ಬೇಕಾಗಿ ಸೇವೆಯನ್ನು ಸಲ್ಲಿಸುವಂತಹ ಉಸ್ತಾದರ ಜೀವನವು ಸ್ಫೂರ್ತಿದಾಯಕವಾಗಿದೆ, ನಮಗೆಲ್ಲರಿಗೂ ಮಾದರಿಯುತವಾಗಿದೆ. ಹಾಗೆ ಉಸ್ತಾದರ ಮಗನ ವಿಷಯವನ್ನು ನಮಗೆಲ್ಲರಿಗೂ ಆ ವಿಷಯವು ತಿಳಿಯಿತು. ಇನ್ಶಾ ಅಲ್ಲಾ ಇಂತಹ ಒಳ್ಳೆಯ ಚರ್ಚೆಗಳು ಇನ್ನೂ ನಮ್ಮ ಚಾನಲ್ನಲ್ಲಿ ಆಗಿದೆ. ಆದ್ದರಿಂದ ಎಲ್ಲರೂ ಕೂಡ ಇಂತಹ ವಿಷಯಗಳು ಲಭಿಸಲು ಬೇಕಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಷ್ಟು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ.